ದೋಸೆ ಹಿಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು ಯಾವುದಾದ್ರೂ ಒಂದು ಕಪ್ಪಲ್ಲಿ 1 ಕಪ್ ಉದ್ದಿನಬೇಳೆ ತಗೊಳ್ಳೋದು, ಅದರಲ್ಲಿ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಒಂದು ಅರ್ಧ ಕಪ್ಪು ಕಡಲೆಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಒಂದು ಅಂದಾಜು ಮೇಲೆ ಒಂದು ಹಿಡಿ ಅಥವಾ 1.5 ಹಿಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲಿಂದ ಸ್ವಲ್ಪ ಒಂದು 4 ಕಾಳು ಅಥವಾ ಒಂದು ಕೈಯಲ್ಲಿ ಹಿಡಿಯಾಗೋಷ್ಟು ಮೆಂತ್ಯ, ಇಷ್ಟನ್ನು ಹಾಕೊಂಡು ನೆನೆಸ್ಕೋಬೇಕು. ಮತ್ತು ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿರ್ತೀವಲ್ವ ಅದೇ ಕಪ್ಪಲ್ಲಿ 3ರಷ್ಟು ಅಕ್ಕಿ, ಅದು ರೇಷನ್ ಅಕ್ಕಿ ಆದರೆ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಇಲ್ಲ ಅಂತಂದರೆ ಮಾಮೂಲಿ ಹೈಯರ್ ಅಕ್ಕಿನೋ ಅಥವಾ ಬೇರೆ ಯಾವ್ದಾದ್ರು ಅಕ್ಕಿ ತೊಗೊಂಡು ಅದರೊಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಅಕ್ಕಿ ಮಾಡಿಕೊಂಡು ಅಕ್ಕಿ ಮಾತ್ರ ನೋಡಿಕೊಂಡು ಹಾಕ್ಕೋಬೇಕು, ಯಾವುದೇ ಕಲ್ಲು ಗಿಲ್ಲು ಏನು ಇಲ್ಲದೆ ಇದ್ದಾಗ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಆದರೆ ಒಳ್ಳೆ ಬ್ರೆಡ್ ಇದ್ದಂಗೆ ಇರುತ್ತೆ. ದೋಸೆ ಕೂಡ 1ಕ್ಕೆ 3ರಷ್ಟು ಹಾಕ್ಕೊಬೇಕು ಅಕ್ಕಿನ. ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಒದಗುತ್ತೆ ಮತ್ತು ದೋಸೆನೂ ಚೆನ್ನಾಗಿ ಹೇಳುತ್ತೆ. ಸ್ಟಫಿಯಾಗಿ ಬ್ರೆಡ್ ಥರನೇ ಇರುತ್ತೆ. ಮತ್ತು ಚೆನ್ನಾಗಿ ಇದನ್ನು ಒಂದು 3 ಗಂಟೆ ಹೊತ್ತು ನೆನೆಸ್ಬಿಡ್ಬೇಕು. ಅಥವಾ ನೆನೆಸೋವಾಗ ನಮಗೆ ಹೆಂಗೆ ಅಂತಂದರೆ ರಾತ್ರಿ ಏನಾದರೂ ಹಾಕ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ರುಬ್ಕೊಳ್ಳೋಕೆ ಈಸಿ ಇರುತ್ತೆ. ಅಥವಾ ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಇದು ಮುಳುಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದರೆ ಉದ್ದಿನಬೇಳೆ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಚೆನ್ನಾಗಿ ಅದು ಮುಳುಗೋಷ್ಟು ಇಟ್ಬಿಟ್ರೆ ಅದು ಚೆನ್ನಾಗಿ ಒಂದು 3 ಅವರ್ಸ್ ನೆನ್ಬಿಟ್ಮೇಲೆ ಗ್ರೈಂಡ್ರಿಗಾದರೂ ಹಾಕ್ಕೋಬೋದು, ಮಿಕ್ಸಿಗಾದರೂ ಹಾಕ್ಕೋಬೋದು. ಮಿಕ್ಸಿಗೆ ಹಾಕೊಳ್ಳೋವಾಗ ನೋಡ್ಕೊಂಡು ಹಾಕ್ಕೋಬೇಕು, ಅಕ್ಕಿ ಎಲ್ಲ ನೆಂದಿದ್ರೆ ಮಾತ್ರ ಹಾಕ್ಕೋಬೇಕು, ಇಲ್ಲ ಮಿಕ್ಸಿ ಜಾರು ಹಾಳಾಗುತ್ತೆ. ಗ್ರೈಂಡ್ರಿಗಾದರೆ ಚಿಂತೆ ಇಲ್ಲ. ಸೊ ಇದಿಷ್ಟು ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ.